ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ಕಚೇರಿ ಮುಂದೆ ಧರಣಿ ಮಾಡಲಾಗ್ತಾ ಇದೆ. ಬಿಟಿಡಿ ಕಚೇರಿಯ ಗೇಟ್ಗೆ ಬೀಗ ಹಾಕಿ ಬಂದ್ ಮಾಡಲಾಗ್ತಾ ಇದೆ. ಅಧಿಕಾರಿಗಳನ್ನ ಕಚೇರಿ ಒಳಗೆ ಹೋಗದಂತೆ ತಡೆದಿದ್ದಾರೆ ರೈತರು. ಎತ್ತಿನ ಬಂಡಿ ಸಮೇತ ಕಚೇರಿಗೆ ಮುತ್ತಿಗೆ ಹಾಕಿದ್ದಾರೆ ರೈತರೆಲ್ಲರೂ. ಸರ್ವೆ ನಂಬರ್ 117 ಹಾಗೂ 118, 119 ಸುಮಾರು 20 ಎಕರೆ ಜಮೀನಿಗೆ ನುಗ್ಗಿದ ಕೊಳಚೆ ನೀರು. ಹಾಗಾಗಿ ಕೊಳಚೆ ನೀರು ಬರದಂತೆ ತಡೆಗೋಡೆ ನಿರ್ಮಾಣ ಮಾಡಿಕೊಡಿ ಅಂತ ಹೇಳಿ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿಕೊಂಡಿದ್ರು. ಹಾಗಾಗಿ ಬಿಟಿಡಿ ಅಧಿಕಾರಿಗಳು ಕ್ಯಾರೆ ಎಂದಿಲ್ಲ. ಬೇಸತ್ತಂತಹ ರೈತರು ಎತ್ತಿನ ಬಂಡೆ ಸಮೇತ ಅಧಿಕಾರಿಗಳ ವಿರುದ್ಧ ಧಿಕ್ಕಾರಗಳನ್ನ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕಟಾವಿಗೆ ಬಂದ ಕಬ್ಬು ಕಳಚಿ ನೀರಲ್ಲಿ ನಿಂತಿದೆ. ಕಟಾವ್ ಮಾಡಲು ಬಂದ ಕಾರ್ಮಿಕರು ಕಬ್ಬು ಕಟಾವ್ ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಕಬ್ಬು ಕಳಿಸೋದು ಹೇಗೆ ಅಂತ ಹೇಳಿ ದಿಕ್ಕು ತೋಚಿದ ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. 2025ರ ಮೇ ತಿಂಗಳಲ್ಲಿ ಅರ್ಜಿ ಕೊಟ್ಟಿದ್ದೀವಿ, ಇಲ್ಲಿಯವರೆಗೂ ಅಧಿಕಾರಿಗಳು ಸ್ಪಂದಿಸಿಲ್ಲ, ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ. ಸರಿ ಮಾಡ್ತಿದ್ರೆ ಪ್ರತಿಭಟನೆ ಹಿಂದಕ್ಕೆ ತೆಗೆದುಕೊಳ್ಳೋದಿಲ್ಲ ಅಂತ ಇದ್ದಾರೆ ರೈತರು. ಹಾಗಾಗಿ ಕೂಡಲೇ ಈ ಒಂದು ಸಮಸ್ಯೆಯನ್ನ ಬಗೆಹರಿಸಿ, ಇಲ್ಲ ಅಂತಂದ್ರೆ ಹೀಗೆ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ. 117, 18, 4 ಇಷ್ಟು ಅತಿ ಒಂದ್ 6 ತಿಂಗಳಿಂದ ಅಡ್ಡಾಡಿವಿ ಸರ್ ನಾವ್ರಿ. ಅದಕ್ಕಿಂತ ಮುಂಚೆನೂ ಮನವಿ ಕೊಟ್ಟಿವ್ರಿ. ಏನ್ರಿ ಅವ್ರು ನಮಗ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ ಏನ್ರಿ, ಆಚೆ ಕಡೆ ಭೇಟಿ ಆಗ್ರಿ, ಈಚೆ ಕಡೆ ಭೇಟಿ ಆಗ್ರಿ, 8 ನಂಬರ್ ಕೋರಿ, 7 ನಂಬರ್ ಕೋರಿ, 5 ಕೋರಿ ಅಂತ ಹೇಗಿಸಿಂದ ನಮ್ಮನ್ನ ಅಡ್ಡಾಡ್ಸಾರ ಸರ್ ಅವ್ರು. 1 ವರ್ಷ ಆದ್ರಿ ನಾ ಅಡ್ಡಾಡಕತ್ರಿ. ಅವ್ರ ಏನೂ ಕ್ರಮ ತಗೊಂಡಿಲ್ರಿ. ಯಾ ಅಧಿಕಾರಿ ಬಂದ್ ನೋಡಿಲ್ಲ. ಬಂದ್ ಕೇಸಿಂದ ಬೋರ್ವೆಲ್ಗೆ ನೀರ್ ಕನೆಕ್ಟ್ ಆಗೈತ್ರಿ. ಅದನ್ನ ಆದ್ರೂ ಅವ್ರು ನೋಡಕ್ ತಯಾರಿಲ್ಲ. ನಾವ್ ಮಾಡ್ತೀವ್ರಿ ಅಂತ ಹೇಗಿಸಿ ನಾವ್ ಬಂದ್ಗಳ ಏನೈತಿ ಕರೀತಾರ್ರಿ. ಮುನ್ಸಿಪಾಲಿಟಿ ಸಂಬಂಧ ಐತ್ರಿ, ಮುನ್ಸಿಪಾಲಿಟಿ ಕರೀತಾರ್ರಿ. ಬಂದ್ ಕೇಸಿನ ಕುಲ್ಲಾ ಮಾಡ್ತೀವಿ ಅಂತಾರ. 1 ದಿವಸ ಬಾಳ ಕುಲ್ಲಾ ಹಾಕತ್ರಿ. ಹೊಳ್ಳೆ ಮಳ್ಳ ಮರ್ದಿವ್ಸನು ಬಂದ್ ಅಲ್ಲೇ ನೀರ್ ನಿಂದಿರ್ತೈತಿ. ಕಬ್ಬು ಈಗ ಸದ್ಯಕ್ಕೆ 4 ಎಕರೆ ಕಬ್ಬು ನೀರಾಗ ಐತಿ ಸರ್. ಈಗ 4 ಎಕರೆ ಕಬ್ಬು ಡ್ರೈನೇಜ್ ನೀರಾಗ ಐತ್ರಿ. ಪೂರಾ ಡ್ರೈನೇಜ್ ನೀರ್ ಐತ್ರಿ. 1-2 ಫೂಟ್ ನೀರ್ ಐತ್ರಿ. ಈಗ 1 ವರ್ಷ ಆತ್ ಸರ್ ನೀರ್ ಬರಾಕತ್ರಿ ಕಾಯಂ ರೀ. ಈಗ ಎಲ್ಲಾ ಅಧಿಕಾರಿಗಳಿಗೆ ಹೇಳಿವ್ರಿ, ಯಾರು ಹಚ್ಕೊಂಡಿಲ್ಲ ಸರ್. ಚೀಫ್ ಇಂಜಿನಿಯರ್ಗೆ ಭೇಟಿ ಆಗಿಲ್ಲ ಸರ್ ಡೈರೆಕ್ಟ್. ಏನ್ರಿ ನಾನು 5ನೇ ತಿಂಗಳ ಕೊಟ್ಟಿನಿ ಸರ್ ಮನವಿ ರೀ. ಅದಕ್ಕೆ ಒಂದ್ 40 ಎಕರೆ ಆಕತ್ರಿ. 40 ಮಂದಿ ರೈತರು ಇದೀವಿ. ಎಲ್ಲಾರು ಡ್ರೈನೇಜ್ ನೀರ್ ಬರ್ತೈತ್ರಿ. ಇಲ್ಲಿ ಈ ರೋಡ್ ಮಾಡ್ದಂಗ ಸುಟ್ಟುನು ನಮ್ಗೆ ಇಷ್ಟ ಪ್ರಾಬ್ಲಮ್ ಆಗಿಬಿಟ್ಟೈತ್ರಿ. ಎತ್ತಿನ ಗಾಡಿ ಹೊತ್ತಂಗಿಲ್ಲ, ಒಂದ್ ರಾಶಿ ತಂದೇವ್ ಅನ್ನಂಗಿಲ್ಲ, ಒಂದ್ ಮೇವ್ ಹೊತ್ಕೊಂಡ್ ಬಂದೇವ್ ಅನ್ನಂಗಿಲ್ಲ. ರೋಡ್ನು ಹತ್ರ ಆಗಿಬಿಟ್ಟೈತಿ. ಅದಕ್ಕೇನು ಮಾಡಾಕ್ತಾ ಇರಲ್ಲ. ವಾಸನೆ ನೀರಿಂದ ಅದು ವಾಸನೆ ಅದು ಓಡ್ದಾಡ್ಸ 3-4 ಸಲ ಮನವಿ ಕೊಟ್ಟಿವಿ. MP ಅವ್ರಿಗೆ ಕೊಟ್ಟಿವಿ, MLA ಅವ್ರಿಗೆ ಕೊಟ್ಟಿವಿ, BTD ಚೇರ್ಮನ್ ಕೊಟ್ಟಿವಿ, ಎಲ್ಲಾರ್ಗಿ ಹೋಗಿ